ये रातें ये मौसम नदी का किनारा ये चंचल हवा ಇಂಥ ವೆಹಿಕಲ್ಗಳಿಗೆ ನಾವು ಚೆನ್ನಾಗಿ ನೋಡ್ಕೋತೀವ ನಮ್ಗೆ ಎಲ್ಲಿ ಬೇಕೋ ಕರ್ಕೊಂಡು ಹೋಗ್ತಾರೆ ಇಂಥ ವೆಹಿಕಲ್ಗಳು. ಅದೇ ಒಂದಷ್ಟು ಜನರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಜೊತೆ ಎಷ್ಟೇ ಚೆನ್ನಾಗಿದ್ರು ಕೊನೆಗೆ ಬೆನ್ನು ಚೂರಿ ಚೋರೆ ಇರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಎಲ್ಲ ಸಡನ್ ಪ್ಲ್ಯಾನು, 1 hour ಹಿಂದೆ ಪ್ಲ್ಯಾನ್ ಆಗಿದ್ದು ಚುಂಚಿ ಕಡೆ ಹೋಗೋದು ಅಂತ. ಇವತ್ತು 29th of September. ಸೊ ಚುಂಚಿ ಕಡೆ ಹೊರಡೋದು ಅಂತ 11:30 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ಜೈ ಶ್ರೀರಾಮ್. ಸೊ ಯಾರು ಅಂತ ಅಂದರೆ ನನ್ನ ಕಾಲೇಜ್ ಸೀನಿಯರ್ ಒಬ್ಬ ಕೌಶಿಕ್ ಅಂತ. ಸೊ ಅವನ ಜೊತೆ ಹೋಗ್ತಿರೋದು. ಅವನು ನಮ್ಮ ಮನೆಯಿಂದ ಇಲ್ಲೇ 1.5 kilometer ದೂರದಲ್ಲಿರ್ತಾನೆ. ಮೆಸೇಜ್ ಮಾಡ್ದೆ ಅವನು ಬೆಳಗ್ಗೆ ಈ ಥರ ಫ್ರೀ ಇದ್ದೀನಿ ಅಂತ. ಸರಿ, ನಾನು ಫ್ರೀ ಇದ್ದೀನಿ ಅಂದೆ. ಸರಿ, ಮತ್ತೇನಾದ್ರು ಪ್ಲ್ಯಾನ್ ಮಾಡು ಅಂತ ಹೇಳಿ. ಇಬ್ಬರು ಚುಂಚಿಗೆ ಹೋಗಿರಲಿಲ್ಲ. ಸೊ ಸಡನ್ನಾಗಿ ಆಯಿತು ಚುಂಚಿಗೆ ಹೋಗಿ ಬರೋಣ, 1.5 hour ಒಂದು ಅಂತ ಪ್ಲ್ಯಾನ್ ಆಯಿತು. ಸರಿ ಆಯಿತು, 11:30 ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಪುಣ್ಯ ಮನೇಲಿ ಪರ್ಮಿಷನ್ ಕೊಟ್ಟರು. ಥ್ಯಾಂಕ್ ಯು ಫಾರ್ ಮೈ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್. ಈ ಭಾಗ್ಯ ಎಲ್ರಿಗೂ ಇರಲ್ಲ. ಅವನ ಹತ್ರ ಇರೋದು KTM 200. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ, ಲಾಸ್ಟಲ್ಲಿ ಹೇಳೋ ಬದಲು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೊಡ್ಡಕಲ್ಸಂದ್ರ ವಾಜರಹಳ್ಳಿ. ಹಾ, ಶಾರ್ಟ್ ಕಟ್ ಅಲ್ಲಿ ಹೋಗೋಣ. ಎಲ್ಲಿ ಬರ್ತೀರಾ ಅಣ್ಣ? ಅಟ್ಲೀಸ್ಟ್ ಇಂಡಿಕೇಟರ್ ಆದ್ರೂ ಕೊಡಿ. ಸೊ ಏನೋ ಹೇಳ್ತಿದ್ದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ವಿಡಿಯೋ ಮಾಡ್ತಿರ್ತೀನಿ. ಬೈ ದ ವೇ, ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ಅಕೂಸ್ಟಿಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಇದಕ್ಕೆ ಯಾವುದು ಮೈಕ್ ಸಿಗ್ತಾನೆ ಇಲ್ಲ, ಅಂದ್ರೆ ಯಾವ ಮೈಕು ಕಾಂಪ್ಯಾಟಿಬಲ್ ಇಲ್ಲ. ನಾನು ಎಷ್ಟೊಂದೆಲ್ಲ ಹುಡ್ಕಾಡ್ದೆ. SP ರೋಡಲ್ಲಿ ಅಂಗಡಿ ಅಲ್ದಾಡಿದ್ದೀನಿ ಇದಕ್ಕೋಸ್ಕರ. ಬಟ್ ಸಿಗ್ತಾನೆ ಇಲ್ಲ ಯಾವುದು ಮೈಕ್ ಇದಕ್ಕೆ. ಆಮೇಲೆ ಬಟ್ ಗೂಗಲ್ ಅಲ್ಲಿ 2 ಹೇಳ್ತಿದ್ದಾರೆ. ಒಂದು SJ ಕ್ಯಾಮ್ದೇ ಮೈಕ್ ಕಾಂಪ್ಯಾಟಿಬಲ್ ಇದೆ ಅಂತಿದ್ದಾರೆ. ಇನ್ನೊಂದಷ್ಟು ಜನ ಯಾವ ಮೈಕು ಕಾಂಪ್ಯಾಟಿಬಲ್ ಇಲ್ಲ ಅಂತಾರೆ. ನಾನು SJ ಕ್ಯಾಮ್ದು ಟ್ರೈ ಮಾಡಾಯ್ತು. ಇನ್ನೊಂದು ಸೀರೀಸ್ ಇದೆ, ಅದು ನನಗೆ ಸಿಗ್ತಿಲ್ಲ SJ ಕ್ಯಾಮ್ದೆ. ಬಟ್ ಒಂದು ಮೈಕ್ ಟ್ರೈ ಮಾಡಾಯ್ತು, ಅದು ಕಾಂಪ್ಯಾಟಿಬಲ್ ಇಲ್ಲ. ಆಮೇಲೆ ಅಕೂಸ್ಟಿಕ್ ಟ್ರೀಟ್ಮೆಂಟ್ ಕೊಡೋಕೆ ತಲೆ ಏನೇನೋ ಜುಗಾಡ್ ಮಾಡ್ಬಿಟ್ಟು ಈ ತರ ಮಾಡಿದೀನಿ. ಯಾರ್ಗುರು ಇದು ಗೇಟು ಈ ರೇಂಜ್ ಇದೆ, ಗ್ಲಾಸ್ ಗೇಟ್ ಹಾಕೊಂಡಿದ್ದಾನೆ.
ಯಾವ್ದಾದ್ರು ಕಾರ್ಪೊರೇಟರ್ ಇಲ್ಲ, ಯಾರು ಕಾಂಟ್ರಾಕ್ಟ್ ಇರ್ತಾರ ಅವ್ನಿಗೆ ಹಾಕೊಂಡು ಯಾವ್ದಾದ್ರು ಕೆಟ್ಟೋಗಿರೋ ಸಸ್ಪೆನ್ಷನ್ ಇರೋ ಕಾರಲ್ಲಿ ಹಾಕೊಂಡು ಇಲ್ಲಿ ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ಬೇಕು. 4 ತಿಂಗಳು ಬೆನ್ನು ಏಟಾಗಿ ಅಡ್ಮಿಟ್ ಆಗ್ಬೇಕು ಅವ್ನು, ಅವಾಗ ಬುದ್ಧಿ ಬರುತ್ತೆ ನೀಟಾಗಿ ರೋಡ್ ಹಾಕ್ಬೇಕು ಅಂತ ಅವ್ನಿಗೆ. ಸೈಡ್ ಹೋಗೋಣ. ಇಂಡಿಕೇಟರ್ ಬರಲ್ಲ, ಏನಿಲ್ಲ, ಬ್ಯಾಗ್ ಬಂದಿಲ್ಲ. ಸೊ PK ಫಾಲ್ಸ್, ಮುನಿನಗರ ಡ್ಯಾಮ್ ಎಲ್ಲ ಹೋಗೋರಿದ್ರೆ ಇಲ್ಲಿ ಮುಂದೆ ಲೆಫ್ಟ್ ತಗೋಬೇಕು. ಇಲ್ಲೇ ಮುಂದೆ ಲೆಫ್ಟ್ ತಗೊಂಡ್ರೆ TK ಫಾಲ್ಸ್, ಮುನಿನಗರ ಡ್ಯಾಮು ಎಲ್ಲ ಆ ಸೈಡ್ ಹೋಗ್ಬೋದು. ಮುಂಚೆ ಫುಲ್ಲು ಕೆರೆ ತರ ಇರ್ತಿತ್ತು, ಇವಾಗ ನೋಡಿ ನೀರೇ ಇಲ್ಲ, ಫುಲ್ಲು ಕೆರೆ ಆಗಿರ್ತಿತ್ತು. ಬೈಕರ್ಗೆಲ್ಲ ಬಸ್ಸು, ಬಸ್ಸರ್ಗೆಲ್ಲ ಬೈಕ್ ಅಂದ್ರೆ ಏನು ಕೇರೆ ಇಲ್ಲ ತರ ಬರ್ತಾರೆ. ಅದೆಲ್ಲ ಒಂದು ವೆಹಿಕಲ್ ಅಲ್ವೇ ಅಲ್ಲ, ಒಳ್ಳೆ ನಡ್ಕೊಂಡು ಹೋಗೋ ತರ ಸಮಾನ ತರ ನೋಡ್ತಾರೆ. ಏನ್ ಕತೆ ನಾನು ನೆಟ್ಟಿಗೆರೆ ರೋಡ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ. ಮುಂಚೆ ಎಲ್ಲ ಈ ತರ ಆಯ್ತಾ ಇರ್ಲಿಲ್ಲ, ಬರೀ ಸಿಂಗಲ್ ಲೇನ್ ಇತ್ತು ಅಷ್ಟೇ ಎಲ್ಲ ಬರೋದು. ಎಲ್ಲೋದ ಅಣ್ಣ ಹಿಂದೆನೆ ಉಳ್ಕೊಂಡ್ಬಿಟ್ಟ. ನೋಡ್ರಪ್ಪ, ಕಾಲೇಜು ದಯಾನಂದ್ ಸಾಗರ್ ಅವ್ರದ್ದು ಕಾಲೇಜ್ ಇದ್ದಂಗಿದೆ. ಕಾಲೇಜ್ ಒಳ್ಳೆ. ಸೊ ಇಲ್ಲೇ ಒಂದು ಇಂಡಿಯನ್ ಆಯಿಲ್ ಅಲ್ಲಿ ಪೆಟ್ರೋಲ್ ಸ್ಟಾಪ್ ತಗೊಂಡಿದ್ವಿ. ಕರೆಕ್ಟಾಗಿ ಅವನು ನಂದು ಪೆಟ್ರೋಲ್ ಎಂಟಿ ಆಗೋದ್ರಲ್ಲಿತ್ತು, ಅವಾಗಲೇ ನಿಲ್ಸ್ದ. ನಾನು ಕೇಳೋಣ ಅಂತ ಇದ್ದೆ, ಅಷ್ಟೊತ್ತಿಗೆ ಅವನೇ ನಿಲ್ಸ್ದ. ಅವನಿಗೂ ಎಂಟಿ ಆಯ್ತಂತೆ. ಅಣ್ಣ ಆಟೋ ಕಟ್ ಹಾಕಿ, ಆಟೋ ಕಟ್ ಹಾಕಿ ಅಣ್ಣ. ಪೆಟ್ರೋಲ್ ರೆಗ್ಯುಲರ್ ಎಷ್ಟು ಬರುತ್ತೆ? 30 ಕೊಡುತ್ತೆ. ಡೀಸೆಂಟಾಗಿ ಓಡಿಸಿದ್ರೆ 35 ತನಕ ಕೊಡುತ್ತೆ. ಏಯ್ ಊಟ ಅಲ್ಲೋ ಮಗ, ಊಟ ಊಟ ಎಲ್ಲಿ? ಊಟ ಎಲ್ಲಿ ಅಂದೆ. ವಾಸು ಎಷ್ಟು ದೂರ ಅದು? ಹಿಂಗೇನಾ ವಾಸು? 2 ನಿಮಿಷ ಇಲ್ಲಿಂದ 10 ನಿಮಿಷ. ಹೇಗಿದೆ ಹೇಗಿದೆ ವಾಸು? ಬೆಳಿಗ್ಗೆ ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ನಿಂಗೆ ಬೆಳಿಗ್ಗೆ ಬೇಡ ಇಲ್ಲಿ ಅಂತ ನಾನು ಬೆಳಿಗ್ಗೆ ಬಂದಿದ್ದೆ ಇಲ್ಲಿ.
ಸಕ್ಕರೆದಾಟು ಚುಂಚಿ ಎರಡು ಮುಗಿಸ್ಕೊಂಡು ಹೋಗ್ಬಿಡ್ಬೋದು ಆಕ್ಚುಲಿ ಈ ಸೈಡ್ ಬಂದಾಗ. ಏನಾಗಿರೋದ್ರಿಂದ ಎಲ್ಲ ಹೆಡ್ವಿಂಡ್ಸ್ ಎಲ್ಲ ಈ ಸೈಡ್ ಇಂದ ಬರ್ತಾ ಇದೆ. ಟೇಲ್ ವಿಂಡ್ಸ್ ಇದ್ರೆ ಆಕ್ಚುಲಿ ನಮಗೆ ಅಡ್ವಾಂಟೇಜು. ಏನಾಗುತ್ತೆ ಅಂದ್ರೆ ನಮ್ಗೆ ಒಂದು ಮೈಲೇಜ್ ಜಾಸ್ತಿ ಆಗುತ್ತೆ. ಹೆಡ್ವಿಂಡ್ಸ್ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಎಲ್ಲ ಮುಖ ಕುಡಿಯುತ್ತೆ. ये रातें ये मौसम नदी का किनारा ये चंचल हवा पॉइंट ब्रो. ಸೊ ಯಾ ಅರ್ಕಾವತಿ ರಿವರ್ಗೆ ಇರೋದು ಇದು. ಸಕ್ಕದಾಗಿದೆ ಅಲ್ಲ ರೋಡ್. ಲಾಸ್ಟ್ 35 ಕಿಲೋಮೀಟರ್ ಲಾಸ್ಟ್ 35 ಕಿಲೋಮೀಟರ್ಸ್ ಸಕ್ಕದಾಗಿದೆ. ನೀನೇನೋ ಅಲ್ಲಿ ಬ್ಲೈಂಡ್ ಸ್ಪಾಟ್ ಎಲ್ಲ ಜುಯ್ ಅಂತ ಆಪೋಸಿಟ್ ಇಂದ ಬಂದ್ರೆ ಉಣ್ಸ್ಕೊತೀಯ. ಅವ್ರದ್ದು ಬ್ರೇಕ್ ಚೆನ್ನಾಗಿರ್ಬೇಕು, ನಿನ್ ಚೆನ್ನಾಗಿಲ್ಲ ಅಂದ್ರೂ ಹಂಗ್ ಮಾಡ್ಬೇಡ ಮಚ್ಚ. ಆಪೋಸಿಟ್ ಇಂದ ಸಡನ್ ಆಗಿ ಬಂದ್ರೆ ನಾನ್ ಮಾಡಲ್ಲ, ನಾನ್ ಕಾಯ್ಕೊಂಡ್ ಮಾಡ್ತೀನಿ. ನನ್ ಗ್ಯಾಪ್ಸ್ ನನ್ ವಿಂಡೋ ಸಿಗ್ತಾ ಹೊಡಿತೀನಿ ಅಷ್ಟೇ ನಾನು. ಗೈಸ್ ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಕೌಶಿಕ್, 1 year senior. ಚುಂಚಿ ಫಾಲ್ಸ್ ಬಂದಿದ್ದೀವಿ ಮ್ಯಾಮ್. ಎಷ್ಟು? 20 ರೂಪಾಯಿ ಕೊಡ, ನಾನು ನಿಂಗೆ ಕಳಿಸ್ತೀನಿ. ಹುಷಾರ್ ಗುರು. ಸಕ್ಕತ್ತಾಗಿದೆ ಪ್ಲೇಸು. ಲಾಸ್ಟ್ 35 ಕಿಲೋಮೀಟರ್ಸ್ ಶುರು ಆಗುತ್ತೆ ರೋಡ್ಗಳು, ಸಿಂಗಲ್ ಲೇನ್ ರೋಡ್ಗಳು. ತುಂಬ ಚೆನ್ನಾಗಿದೆ. ಲೈಕ್ ಒಂದು ಪ್ಯಾಚ್ ವರ್ಕ್ ಆಗಲಿ ಏನೂ ಇಲ್ಲ, ಆ ಥರ ರೋಡ್ ಇರ್ಬೇಕಂದ್ರೆ. ಆ್ಯಂಡ್ ಯಾ ಸೊ ಇದೊಂದು ಕೆನಾಲ್ ಇದೆ, ಅಲ್ಲಿ ಬೋರ್ಡ್ ಇತ್ತು. ಸೊ ಬೋರ್ಡ್ ಪ್ರಕಾರ ಇಟ್ ಈಸ್ ಫ್ರಮ್ ಅರ್ಕಾವತಿ ಅಂತೆ. ಫಾಲ್ಸ್ ಈಸ್ ಫ್ರಮ್ ಅರ್ಕಾವತಿ ನದಿ ಅಂತೆ. ಸೊ ಗೊತ್ತಿಲ್ಲ ಎಲ್ಲಿದೆ ಫಾಲ್ಸ್ ಅಂತ. ಸೌಂಡು ಕೇಳಿಸ್ತಿಲ್ಲ ಅಲ್ಲ? ಸೌಂಡ್ ಕೇಳಿಸ್ತದೆ ಅಷ್ಟೇ. ವ್ಯೂ ಪಾಯಿಂಟ್ ಕೇಳಿಸ್ತಿದ್ಯಾ? ಸೌಂಡ್ ಕೇಳಿಸ್ತಾ ಇದೆ ನೋಡಿ. ಸೊ ಅರ್ಕಾವತಿ ಈ ಥರ ಇದೆ. ಓಕೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲೇ ಫ್ಲೋ ಆಗ್ತಿದೆ ಆ್ಯಕ್ಚುಲಿ, ಕಾಣಿಸ್ತಾ ಇದೆ. ಕ್ಯಾಮರಾ ವಿಸಿಬಲ್ ಇಲ್ಲ, ಮೇಲೆತ್ತಬೇಕು ಕ್ಯಾಮ್ರಾಗೆ, ಕೆಳಗಿಂದ ತೊಗೊಂಡೋಗ್ಬೇಕು. ಫುಲ್ ಮಾಡಿದ್ದೀನಿ. ಆ ಕರ್ವಿ ರೋಡ್ ಶುರು ಆದಮೇಲೆ ಫುಲ್ ರೆಕಾರ್ಡ್ ಮಾಡಿದ್ದೀನಿ. ಸೊ ಅಲ್ಲಿ 300 ಮೀಟರ್ಸ್ ಹೆಚ್ಚು ಕಮ್ಮಿ ನಡಿಬೇಕು. ಅಲ್ಲಿ ಕಲ್ ಮೇಲೆ ಬರ್ದಿದ್ದಾರೆ, ಈ ಕಲ್ ಫುಲ್ಲು ಕೆಳಗೆ ಇದೆ. ಸೊ 300 ಮೀಟರ್ಸ್ ಹೆಚ್ಚು ಕಮ್ಮಿ ನಡ್ಕೊಂಬಂದರೆ ಫಾಲ್ಸ್ ಕಾಣಿಸುತ್ತೆ ಅಂತೆ. ನೀರಿದೆಯೋ ಶಬ್ದ ಬರ್ತಿಲ್ಲ ನನಗೂ ಅದೇ ಆಶ್ಚರ್ಯ. ಬಟ್ ಜನ ತುಂಬ ಜನ ಈಗ ಟ್ರೈಲ್ ಬರಬೇಕು. ಬಟ್ ಏನು ಹೇಳು, ವ್ಯೂ ಸಕ್ಕದಾಗಿತ್ತು ಬರೋವಾಗ. ಹೇಳ್ತಿಲ್ಲ, 30 to 40 ಕಿಲೋಮೀಟರ್ಸ್ ಬ್ಯೂಟಿಫುಲ್ ಆಗಿತ್ತು. ರೋಡ್ಸು ಚೆನ್ನಾಗಿದೆ. ರೋಡ್ಸ್ ಹೇಳ್ತಿಲ್ಲ ನಾವು ಇವಾಗ ನಂದು ಏನು ಗೊತ್ತಾ, ನಂದು ಲಾಜಿಕ್ಕು. ಒಂದು ಪ್ರತಿ ವಾರ ಓಕೆನಾ, ನಾವು ಇವಾಗ ಮೂವಿಗೆ ಹೋಗ್ತೀವಿ ಅನ್ಕೋ. ನಿನ್ನ ಹೆಚ್ಚು ಕಮ್ಮಿ 300 ರೂಪಾಯಿ ಟಿಕೆಟಾ? ಹಾಂ. ಅಲ್ಲೋದ್ಮೇಲೆ ನೀನು ಬರೀ ಮೂವಿ ನೋಡ್ಕೊಂಡು ಬರಲ್ಲ, ಪಾಪ್ಕಾರ್ನ್ ಗಿಪ್ಕಾರ್ನ್ ಏನಾದ್ರು ಒಂದು ತಗೋತಾರೆ. ಹೆಚ್ಚು ಕಮ್ಮಿ 600-700 ರೂಪಾಯಿ ಖರ್ಚು ಮಾಡ್ತೀಯ. ಅದೇ 700 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿ ಹಿಂಗೆಲ್ಲ ಸುತ್ತಾಡಿದ್ರೆ ಬೋರ್ ಅದೊಂದು ಬೇಜಾರು. ಡಿಟರ್ಮಿನೇಷನ್ ಅಂದರೆ ಈ ಥರ ಇರ್ಬೇಕು ನೋಡಿ, ಕೈಗೆ ಏಟ್ ಮಾಡಿಕೊಂಡು. ನಾನು ಅದನ್ನ ಹಾಕ್ಬಾರ್ದು ಯೂಟ್ಯೂಬಲ್ಲಿ, ಅದಕ್ಕೆ ಹಾಕ್ಬಾರ್ದು ಅಂದ್ಬಿಟ್ಟು ಹೇಳ್ತಾರೆ ಅದನ್ನು. ಇದನ್ನ ಆಂಟಿ ಕಳಿಸ್ತೀನಿ ನಾನು. ಕಳಿಸ್ಬೇಡ ಅಂದರೆ ಎಷ್ಟೊಂದು ಸೆನ್ಸರ್ ಮಾಡ್ತೀವಿ ಪಿ 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 ಅಂತ. ಇಲ್ಲ ಓಕೆ, ಒಂದು ಸ್ಮಾಲ್ ಇನ್ಫೋ ಬರೋರಿಗೆ. ಹೋಟೆಲ್ ವಾಸು ಅಂತ ಸಿಗುತ್ತೆ, ಅದೇ ಲಾಸ್ಟ್ ಹೋಟೆಲ್.
ಸೊ ಅದಾದಮೇಲೆ ಬೇರೆ ಫೇಮಸ್ ಹೋಟೆಲ್ ಫಾರ್ ಗೋಯಿಂಗ್ ಟು ಗಗನಚುಕ್ಕಿ ಬರ್ಚುಕ್ಕಿ ಹೆಂಗೋ ಸೇಮ್ ಅಲ್ಲ ಅದೇ ಲಾಸ್ಟ್ ಹೋಟೆಲ್. ಅದಾದಮೇಲೆ ಈ ಸೈಡ್ ಬರೋವಾಗ ಯಾವುದೂ ಚೆನ್ನಾಗಿರೋ ಹೋಟೆಲ್ ಇಲ್ಲ. ಸೊ ಹಿಂಗೊಂದು ರೂಟ್ ಹೋಗುತ್ತಂತೆ, ಇನ್ನೊಂದು ಈ ಥರ ಒಂದು ರೂಟ್ ಹೋಗುತ್ತೆ. ಆ ಸೈಡ್ ಹೋದ್ರು ಫಾಲ್ಸೇ ಅಂತೆ, ಬಟ್ ಆ ಸೈಡ್ಗೆ ಅದೇನೋ ಪರ್ಮಿಷನ್ ಅಂತ ಹೇಳ್ತಾ ಇದ್ರು ಅಲ್ಲಿ ಸ್ಟಾಲ್ ಇಟ್ಟಿರೋರು. ಸೊ ಇನ್ ಕೇಸ್ ಊಟ ಲೇಟರ್ ಆನ್ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಇದ್ದರೆ, ಹಸುವಿಲ್ಲ ಅಂದರೆ ಮಾತ್ರ ಬನ್ನಿ. ಏನಕ್ಕಂದರೆ 40 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ, 40 ಅಲ್ಲ ಅಟ್ಲೀಸ್ಟ್ ಒಂದು 30-35 ಕಿಲೋಮೀಟರ್ಸ್ ಇದೆ. 30 ಕಿಲೋಮೀಟರ್ಸ್ ಇದೆ. ಸೊ ನೀವು ಅಷ್ಟೊತ್ತು ಇಫ್ ಯು ಕ್ಯಾನ್ ಸಸ್ಟೈನ್ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬರಬೇಕು. ಸೊ ಇವಾಗ ಕೇಳಿಸ್ತಾ ಇದೆ ನೀರು, ಪರವಾಗಿಲ್ಲ ಇದೆ ನೀರು. ಯಾವುದಾದ್ರೂ ಕಾರ್ನರ್ ಬೈಕ್ ಇದ್ರೆ ಮಲಗಿಸ್ಕೊಂಡು ಬರ್ಬೋದಿಲ್ಲಲ್ಲ. ಆಹಾ, ಲೆಫ್ಟ್ ಸೈಡ್ ಅಲ್ಲಿ ವ್ಯೂ ನೋಡಿ, ಮೇಲ್ಗಡೆ ಮೋಡ, ಆ ಶ್ಯಾಡೋ ನೋಡಿ ಈ ಸೈಡ್, ಇಲ್ಲಿ ಕ್ಲೌಡ್ಸ್ ಶ್ಯಾಡೋ ಬೀಳ್ತಾ ಇದೆ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ಆನ್ ದಿ ವೇ ಒಂದು ವ್ಯೂ ಪಾಯಿಂಟ್ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಲೈಕ್ ಪ್ಯೂರ್ ವ್ಯಾಲಿ ಇದ್ದಂಗೆ. ರಿಯಲ್ ಗುಡ್. ಸಂಗಮ ಬಂದಿದ್ದೀವಿ ಹಿಂದೆ. ಹಾಂ, ಜನದ ಸಂಗಮ ಇದೆ ಆ್ಯಕ್ಚುಲಿ, ಜನದ ಸಂಗಮ ಇದ್ದಂಗಿದೆ. ಸೊ ಸಂಗಮ ಅಲ್ಲಿ ಯಾವುದೋ ಒಂದು ಕೋತಿ ಇದೆ, ಏನೋ ತಿಂತಾ ಇದೆ. ಗ್ಯಾಂಗ್ ಬಂದೈತೆ, ಇಳಿಬಹುದು, ನೀರಲ್ಲಿ ಆಟ ಆಡಬೇಕು ಅಂತ ಶಾಕ್ ಇದ್ರೆ. ನಾವು ಯಾವ ಇದು ತಂದಿಲ್ಲ, ಏನು ಬಟ್ಟೆ ಗಿಟ್ಟೆ ಟವೆಲ್ಲು ಏನೂ ತಂದಿಲ್ಲ. ಸೊ ನಾವೇನಿದ್ರು ಇಲ್ಲಿ ನಿಂತ್ಕೊಂಡು ನೋಡಿಕೊಂಡು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಚುಂಚಿಕ್ಕಿದ್ದು ಚೆನ್ನಾಗಿದೆ. ನೀರಲ್ಲಿ ಇಳಿಬೋದು ಅಂತ ಅಷ್ಟೇ. ಆ್ಯಕ್ಚುಲಿ ನೀರಲ್ಲಿ ಇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಗಲೀಜಿದೆ ನೀರು. ಮೇಕೆದಾಟದಾದ್ರೆ ಎಲ್ಲೋ ಗೊತ್ತು, ಇಲ್ಲೇ. ಸೊ ಮೇಕೆದಾಟದ ಅದೇನೋ ಟೆಂಡರು ಮತ್ತು ಒಂದು 2-3 ಮಂತ್ಸ್ ಆಗೋ 2-3 ಮಂತ್ಸ್ ಆಗೋ ಕ್ಲೋಸ್ ಆಗಿದೆ ಮೇಕೆದಾಟು. ಅದು ಆಮೇಲೆ ಇನ್ನೊಂದು ಡ್ಯಾಮ್ ಬರೋ ಥರ ಇದೆ ಅಂತ. ಸೊ ಅದೊಂದು, ಮತ್ತು ಇನ್ನೊಂದು ಅಲ್ಲಿ ಎಂಟ್ರೆನ್ಸ್ ಹತ್ತಾನೆ ರೈಟ್ ತೊಗೊಂಡು ಹೋಗಬೇಕು ಮೇಕೆದಾಟುಗೆ. ಸೊ ಇನ್ನೊಂದು ಮೇಕೆದಾಟು ಹತ್ರ ಅರ್ಕಾವತಿ, ಮತ್ತು ಇನ್ನೊಂದು ಯಾವುದು ಕಾವೇರಿ, ಮತ್ತು ಇನ್ನೊಂದು ಯಾವುದು ಕಾವೇರಿ, ಚುಂಚಿದ, ಅದೇ ಅರ್ಕಾವತಿ. ಅರ್ಕಾವತಿ ಅದು ಇದು ಡ್ರೈನೇಜ್ ವಾಟರ್. ಅಯ್ಯೋ, ಇವಾಗ ನಾವು ಹೋಗಿದ್ವಿ. ಚುಂಚಿ ಡ್ರೈನೇಜ್ ವಾಟರ್ ಅದು.
ಆದರೂ ಅಷ್ಟು ಕಡಿಮೆ ಆಯ್ತಾ ಪರವಾಗಿಲ್ವೇ? ಇಲ್ಲ 3 ಕೆರೆಗಳಲ್ಲ, ಯಾವುದ್ಯಾವುದು ಅರ್ಕಾವತಿ, ಇದು ಕಾವೇರಿ ಮತ್ತು 3 ಕೆರೆ ಇದೆಯಾ ಅಲ್ಲಿ? 3 ಅಂತಾರೆ ಸಂಗಮ. ಸರ್. ಅದು ಯಾವ್ದು ಸಂಗಮ ಆಗೋದಲ್ಲಿ? ಯಾವ್ಯಾವ ಸಂಗಮ ಇದೆ? KRS ಇಂದ ಬರುತ್ತೆ. ಹಾಂ ಇದು ನಿಮ್ಮ ಬೆಂಗಳೂರು, ಕಾನಪುರ, ರಾಮನಗರ. ಹಾಂ ಇದು ಅರ್ಕಾವತಿ ಇದೆ. ಎರಡೇನಾ? ಓಕೆ, ಎರಡೇ ನದಿ ಸಂಗಮ. KRS ಇಂದ ಬರುತ್ತಂತೆ. ಈ ಸೈಡ್ KRS ಇಂದ ಬರುತ್ತೆ, ಈ ಸೈಡ್ ಅರ್ಕಾವತಿ ಬರುತ್ತಂತೆ. ಅಲ್ಲೂ ಎರಡೇ. ಸೊ ಇದು ಹಿಂಗೆ ಮುಂದೆ ಹಾಗೆ ಮೇಕೆದಾಟು. ಇನ್ನೊಂದ್ಸತಿ ಇರ್ತದೆ ಈ ಜಮ್ನ. ಸೊ ಅದು ಗೊತ್ತಿಲ್ಲ ಅದು. ಎಲ್ಲಿ? ಇದ್ರ ಹತ್ರ, ಜಮ್ಮು ಹತ್ರನಾ? ಅಲ್ಲ ಅಲಹಾಬಾದ್. ಅಲಹಾಬಾದ್. ಆ್ಯಕ್ಚುಲಿ ಅಲ್ಲಿ MNNIT ಇದೆಯಲ್ಲ, ಹಾಂ ಸೊ ಅಲಹಾಬಾದ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಹೋಗಿದ್ದೆ. ಹೋದಾಗ ನಾವೊಂದು 3 ಜನ ಫ್ರೆಂಡ್ಸು ತ್ರಿವೇಣಿ ಸಂಗಮ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ನಾವು ಎದ್ದು ಬೆಳಗ್ಗೆ 6:30 ಎದ್ದು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ 9 ಗಂಟೆ 9:30 ಶುರು ಆಗುತ್ತಲ್ಲ ಪ್ರೋಸೆಸ್ ಶುರು ಆಗೋದು. ವಾಪಸ್ ಬಂದಿದ್ದೀನಿ. ಯಾ. ಸೊ ವಾಸು ಅಂತ, ಹೋಟೆಲ್ ವಾಸು ಅಂತ ಫೇಮಸ್ಸು, ಅಲ್ಲಿಗೆ ಹೊರಟಿರೋದೀಗ ಊಟಕ್ಕೆ. 3:53 ಆಗಿದೆ. ಪ್ರಾಬಬ್ಲಿ 5 o'clock ರೀಚ್ ಆಗ್ತೀವಿ ಅಲ್ಲಿಗೆ. ಅಲ್ಲಿಂದ 2 hours ಮನೆ. ಸೊ ಆನ್ ದಿ ವೇ ಸಖತ್ತಾಗಿದೆ ಸೀನಿಕ್ ರೋಡ್ಸು. ಅದು ಬಿಟ್ಟರೆ ಡೈರೆಕ್ಟಾಗಿ ಆಫ್ ಮಾಡ್ತೀನಿ ಕ್ಯಾಮರಾನ. ಇಲ್ಲಿಗೆ ಬ್ಲಾಗ್ ಎಂಡು. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇ ನನಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರೋದು.